ನಮಸ್ಕಾರ ವೀಕ್ಷಕರೇ, ನಾವು ಇಂದು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ದೇವಲಗಣಗಾಪುರ ಗ್ರಾಮದಲ್ಲಿ ಇದೆ. ಏನಪ್ಪಾ ಅಂದ್ರೆ ಇವತ್ತು ಸರ್ಕಾರಿ ಪ್ರೌಢಶಾಲೆ ದೇವಲಗಣಗಾಪುರದಲ್ಲಿ ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳಿಗೆ ಶೌಚಾಲಯದ ಒಂದು ಸುವ್ಯವಸ್ಥಿತವಾಗಿ ವ್ಯವಸ್ಥೆ ಇಲ್ಲ ಎಂಬುದು ಒಂದು ಆ ಗ್ರಾಮಸ್ಥರಿಂದ ಆರೋಪವಾಗಿದೆ. ಆದ ಕಾರಣ ಇವತ್ತೇನಪ್ಪಾ ಅಂದ್ರೆ ನಾವು ಸ್ವಇಚ್ಛೆಯಾಗಿ ಸರ್ಕಾರಿ ಪ್ರೌಢಶಾಲೆ ದೇವಲಗಣಗಾಪುರಿಗೆ ಭೇಟಿ ಕೊಟ್ಟಿದ್ದೇವೆ. ನಮ್ಮೊಂದಿಗೆ ಶಾಲೆಯ ವಿದ್ಯಾರ್ಥಿಗಳಿದ್ದಾರೆ. ಆ ಶಾಲೆಯ ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ. ನಮ್ ಜೊತೆಗೆ ಇದ್ದಾರೆ. ತಮ್ಮ ಹೆಸರು? ಯಶೋಧ ಅವರಿಗೆ ಮಾತಾಡ್ಕೊಂಡ್ ಬರೋಣ ಬನ್ನಿ. ಎಷ್ಟನೇ ತರಗತಿ ಅಮ್ಮ ನೀನು? ನಾವು 10ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಸರ್ಕಾರಿ ಪ್ರೌಢಶಾಲೆ ದೇವಲಗಣಗಾಪುರ, ಅಫಜಲ್ಪುರ ತಾಲೂಕ್, ಜಿಲ್ಲೆ ಕಲಬುರಗಿ. ನಮ್ಮ ಶಾಲೆಯಲ್ಲಿ ಶೌಚಾಲಯವಿದ್ದು ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಆದ ಕಾರಣ ನಮ್ಮ ಸುತ್ತಮುತ್ತಲಿರುವ ಪ್ರದೇಶಗಳಲ್ಲಿ ಶೌಚಾಲಯಕ್ಕೆ ಹೋಗುವುದು ತೊಂದರೆ ಆಗುತ್ತಿದೆ. ಅದಕ್ಕಾಗಿ ತಾವು ಶೌಚಾಲಯ ವ್ಯವಸ್ಥೆ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಒಂದು ವೇಳೆ ಅಧಿಕಾರಿಗಳು ತಮಗೆ ವ್ಯವಸ್ಥಿತವಾಗಿ ಮಾಡ್ಕೊಡ್ಲಿಲ್ಲ ಅಂದ್ರೆ ತಾವೆಲ್ಲಾ ವಿದ್ಯಾರ್ಥಿಗಳು ಏನ್ ಮಾಡ್ತೀರಾ? ಬೀದಿ ಹೋರಾಟ ಮಾಡುತ್ತೇವೆ ಅಂತ. ಎಷ್ಟು ದಿನದಲ್ಲಿ ತಾವು ಈ ಅಧಿಕಾರಿಗಳಿಗೆ ಎಚ್ಚರ ನೀಡಲು ಬಯಸ್ತೀರಿ? ಅವ್ರು ಮಾಡಿಕೊಡತನ ಎಚ್ಚರ ಮಾಡ್ತೇವೆ. ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ವೀಕ್ಷಕರೇ, ನಾವು ಒಂದು ವಾರದಲ್ಲಿ ಏನಾದ್ರೂ ಅಧಿಕಾರಿಗಳು ನಮಗೆ ಶೌಚಾಲಯ ವ್ಯವಸ್ಥೆ ಮಾಡಿಕೊಡಿದ್ರೆ ನಾವು ಬೀದಿಗಿಳಿದು ಶಾಲೆಯ ಮುಂದೆ ಪ್ರತಿಭಟನೆ ಕೊಡಬೇಕಾಗುತ್ತೆ. ಶೌಚಾಲಯ ವ್ಯವಸ್ಥೆ ಮಾಡಿರೋ ಕೂಡ ನಾವು ಪ್ರತಿಭಟನೆ ಏರಲ್ಲ ಎಂಬಂದು ಇಲ್ಲಿ ಶಾಲಾ ವಿದ್ಯಾರ್ಥಿಗಳು ಅನಿಸಿಕೆ ಹೇಳ್ತಾರೆ. ಇಲ್ಲಿ ಮತ್ತೊಬ್ರು ವಿದ್ಯಾರ್ಥಿ ಈ ಶೌಚಾಲಯ ದುರವ್ಯವಸ್ಥೆ ಬಗ್ಗೆ ಇನ್ನೊಂದು ವಿದ್ಯಾರ್ಥಿ ನಮ್ ಜೊತೆಗೆ ಮಾತನಾಡ್ತಾ ಬರ್ತಾರೆ. ಆ ವಿದ್ಯಾರ್ಥಿ ಜೊತೆಗೆ ಮಾತಾಡ್ಕೊಂಡು ಬರೋಣ ಬನ್ನಿ. ಆ ವಿದ್ಯಾರ್ಥಿ ಏನ್ ಹೇಳ್ತಂತ ಕೇಳೋಣ. ನನ್ನ ಹೆಸರು ಪ್ರತಿಜ್ಞಾ. ನಮ್ಮ ಊರು ದೇವಲಗಣಗಾಪುರ, ನಮ್ಮ ತಾಲೂಕು ಅಫಜಲ್ಪುರ, ಜಿಲ್ಲೆ ಕಲಬುರಗಿ. ನಾನು ಹೈಸ್ಕೂಲಿನಲ್ಲಿ ಶಾಲೆಯನ್ನು ಕಲಿಯುತ್ತಿದ್ದೇನೆ. ಇಲ್ಲಿ ಹಲವಾರು ಬಡವರ ಮಕ್ಕಳಿದ್ದಾರೆ. ಇಲ್ಲಿ ಬಯಲು ಶೌಚಾಲಯ ಹೊರಗಡೆ ಹೋಗ್ಬೇಕಂದ್ರೆ ಇಲ್ಲಿ ಕಂಟಿಗಳು ಹುಳ ಹುಟ್ಟಿದೆ. ಇಲ್ಲಿ ಶೌಚಾಲಯದಲ್ಲಿ ಹೋಗ್ಬೇಕಂದ್ರೆ ನೀರಿನ ವ್ಯವಸ್ಥೆ ಇಲ್ಲ, ಏನು ಇಲ್ಲ. ಆದ ಕಾರಣ ಮೇಲೆ ಅಧಿಕಾರಿಗಳನ್ನು ನಮಗೆ ಶೌಚಾಲಯನ್ನು ತಂದು ಕಟ್ಟಿ ಮಾಡಿ ಕೊಡಲಿಲ್ಲ ಅಂದರೆ ನಾವು 15 ದಿವಸದಲ್ಲಿ ಇಷ್ಟು ಮಕ್ಕಳುಗಳಿಗೆ ಕೂಡಿ ಬೀದಿ ಹೋರಾಟ ಮಾಡುತ್ತೇವೆ. ತಮಗೆ ಎಚ್ಚರ. ಇಲ್ಲಿ ಇನ್ನೊಬ್ಬ ವಿದ್ಯಾರ್ಥಿ ಇದ್ದಾಳೆ. ಆ ವಿದ್ಯಾರ್ಥಿಯೊಂದಿಗೆ ಮಾತನಾಡ್ಕೊಂಡು ಬರೋಣ. ಆ ವಿದ್ಯಾರ್ಥಿ ಏನಂತ ಕೇಳ್ಕೊಂಡು ಬರೋಣ. ನನ್ನ ಹೆಸರು ಪ್ರತಿಜ್ಞಾ. ನಮ್ಮ ಊರು ಗಣಗಾಪುರ್, ಜಿಲ್ಲೆ ಕಲಬುರಗಿ, ತಾಲೂಕ್ ಅಫಜಲ್ಪುರ್. ನಮ್ಮ ಸುತ್ತಮುತ್ತಲಿನ ಶಾಲೆಯಲ್ಲಿ ಕಂಟಿ ವ್ಯವಸ್ಥೆ ಇದೆ. ನಾವು ಆಟ ಆಡಲು ಹೋದರೆ ಅಲ್ಲಿ ಹುಳ ಹುಟ್ಟಿ ಕಂಟಿ ಎಲ್ಲ ಇದೆ. ಇಲ್ಲಿ ಎಂತ ಅಧ್ಯಕ್ಷರು ಮತ್ತು ಮೇಲೆ ಉಪಾಧ್ಯಕ್ಷರು ಎಲ್ಲ ಬಂದ್ರು. ಅವ್ರಿಗೆ ಹೇಳಿದ್ರು ಶೌಚಾಲಯಲ್ಲಿ ನೀರಿನ ವ್ಯವಸ್ಥೆ ಇದೆ ಮತ್ತು ಹೆಣ್ಮಕ್ಳಿಗೆ ಹಲವಾರು ಪ್ರಾಬ್ಲಮ್ಗಳು ಇದೆ. ಅದರ ಕಾರಣ ನಾನು ಸರ್ಕಾರಿ ಪ್ರೌಢಶಾಲೆ ದೇವಲಗಣಗಾಪುರದಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಉಷಾ. ಇಲ್ಲಿ ನಮ್ಮ ಶಾಲೆಯಲ್ಲಿ ಶೌಚಾಲಯ ಸೌಕರ್ಯವಿಲ್ಲ. ಇಲ್ಲಿ ನೀರು ಕೂಡ ಇಲ್ಲ. ನಾವು ಎಲ್ಲರೂ ವಿದ್ಯಾರ್ಥಿ ಪ್ರೌಢಾವಸ್ಥೆಯಲ್ಲಿ ಬಂದಾಗ ನಮಗೆ ಸರಿಯಾಗಿ ವ್ಯವಸ್ಥೆನೂ ಕೂಡ ಇಲ್ಲ. ಅದಕ್ಕಾಗಿ ತಾವು ನಮಗೆ ಶೌಚಾಲಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಒಂದು ವಾರದಲ್ಲಿ ತಾವು ನಮಗೆ ಶೌಚಾಲಯವನ್ನು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಅಂದರೆ ನಾವು ಒಂದು ವಾರದಲ್ಲಿ ಬೀದಿ ಹೋರಾಟವನ್ನು ಮಾಡುತ್ತೇವೆ. ತಮ್ಮಲ್ಲಿ ಈ ಎಚ್ಚರವನ್ನು ನಾವು ನಮ್ಮ ಗೆಳತಿಯರು ನಾವು ನಿಮಗೆ ಹೇಳುತ್ತೇವೆ. ನನ್ನ ಹೆಸರು ಪೃಥ್ವಿರಾಜ್. ನಾನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆಯೂ ಕೂಡ. ಆದ್ದರಿಂದ ತಾವುಗಳು ಮೇಲಾಧಿಕಾರಿಗಳು ನಮಗೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕೆಂದು ವಿನಂತಿ ಮಾಡಿಕೊಳ್ತೇನೆ. ಇಲ್ಲದಿದ್ದರೆ ನಾವು ಬೀದಿಗಿಳಿದು ಹೋರಾಟ ಮಾಡುತ್ತೇವೆ ಎಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ದೇವಲಗಣಗಾಪುರ ಸರ್ಕಾರಿ ಪ್ರೌಢಶಾಲೆಯ ಶೌಚಾಲಯ ಸಮಸ್ಯೆ ಉದ್ರಿಕ್ತವಾಗುತ್ತಿದ್ದು ವಿದ್ಯಾರ್ಥಿಗಳ ಆಕ್ರೋಶ, ನರಕಯಾತನೆ ಅನುಭವಿಸುತ್ತಿದ್ದೇವೆ. ವರದಿ ಇಮ್ರಾನ್ ಮನಿಯಾರ, ಅಫಜಲಪುರ. ಕಲಬುರಗಿ ಜಿಲ್ಲೆ ಅಫಜಲಪುರ ತಾಲೂಕಿನ ದೇವಲಗಣಗಾಪುರ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶೌಚಾಲಯದ ಅವ್ಯವಸ್ಥೆ ಇದೀಗ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಭಾರೀ ಪರದಾಡುವ ಸ್ಥಿತಿಗೆ ತಲುಪಿದ್ದಾರೆ. ಶಾಲೆಯಲ್ಲಿ ಶೌಚಾಲಯವಿದ್ದರೂ ಅಲ್ಲಿ ನಿಯಮಿತ ನೀರಿನ ವ್ಯವಸ್ಥೆ ಇಲ್ಲದಿರುವುದು, ಶೌಚಾಲಯದ ದುರ್ವ್ಯವಸ್ಥೆ ಹಾಗೂ ಸ್ವಚ್ಛತೆ ಇಲ್ಲದಿರುವುದರಿಂದ ಎಲ್ಲರೂ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಗ್ಗೆ ಶಾಲಾ ವಿದ್ಯಾರ್ಥಿಗಳು ಮಾಧ್ಯಮದೊಂದಿಗೆ ಮಾತನಾಡುತ್ತಾ ತಮ್ಮ ನೋವಿನ ಕಥೆ ಹಂಚಿಕೊಂಡ್ರು. ನಾವು ಶಾಲೆಗೆ ಬರುವುದೇ ಭೀತಿಯಿಂದ, ಶೌಚಾಲಯ ಬಳಸುವ ಸ್ಥಿತಿ ಇಲ್ಲ. ಬಯಲು ಶೌಚಕ್ಕೆ ಹೋಗಬೇಕಾದರೆ ಶಾಲೆ ಸುತ್ತಮುತ್ತ ಮುಳ್ಳು ಕಂಟಿಗಳು ಇವೆ.
ಒಳಗೆ ಹೋದರೆ ಕೆಟ್ಟ ದುರ್ವಾಸನೆ ಬರುತ್ತದೆ. ಇದು ನಿಜಕ್ಕೂ ನರಕ ಯಾತನೆ ಎಂದು ಕರೆಯುತ್ತಾರೆ. ಶಾಲಾ ಆಡಳಿತ ಮಂಡಳಿಯು ಈ ಕುರಿತು ಹಲವಾರು ಬಾರಿ ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ರೂ ಎಂದಿಗೂ ಯಾವುದೇ ಸ್ಪಂದನೆ ದೊರಕಿಲ್ಲ. ಶಾಲೆಯಲ್ಲಿ ವಿದ್ಯಾರ್ಥಿಗಳ ಆರೋಗ್ಯದ ಬಗ್ಗೆ ಲೆಕ್ಕವಿಲ್ಲದ ನಿರ್ಲಕ್ಷ್ಯ ನಡೆಯುತ್ತಿದೆ ಎಂಬ ಆರೋಪ ಸಹ ಕೇಳಿಬರುತ್ತಿದೆ. ವಿದ್ಯಾರ್ಥಿಗಳು ಎಚ್ಚರಿಕೆ ನೀಡಿ ಈ ಸಮಸ್ಯೆ ತಕ್ಷಣ ಬಗೆಹರಿಸದಿದ್ದರೆ ನಾವು ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಹೇಳಿದ್ದಾರೆ. ಶಿಕ್ಷಕರು ಸಹ ಈ ಸಮಸ್ಯೆಯಿಂದ ಬಹಳಷ್ಟು ತೊಂದರೆ ಅನುಭವಿಸುತ್ತಿದ್ದು, ಪಾಠದ ವೇಳೆಯಲ್ಲಿ ಸಹ ನೈಸರ್ಗಿಕ ಅಗತ್ಯತೆಗಳು ತುರ್ತು ಪರಿಸ್ಥಿತಿಯನ್ನ ಉಂಟು ಮಾಡುತ್ತಿವೆ ಎಂದು ಅಸಹಾಯಕತೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ಪ್ರಕರಣದ ಕುರಿತಾಗಿ ಸಾರ್ವಜನಿಕರು ಮತ್ತು ಪೋಷಕರಲ್ಲಿಯೂ ಸಹ ಆಕ್ರೋಶ ಹೆಚ್ಚಾಗುತ್ತಿದ್ದು, ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಶೌಚಾಲಯ ದುರಸ್ತಿ ಹಾಗೂ ನೀರಿನ ವ್ಯವಸ್ಥೆ ಕಲ್ಪಿಸುವಂತೆ ಒತ್ತಾಯಿಸುತ್ತಿದ್ದಾರೆ. ಇದೇ ರೀತಿಯ ನಿರ್ಲಕ್ಷ್ಯ ಮುಂದುವರೆದರೆ ಮಕ್ಕಳ ಶಿಕ್ಷಣ ಹಕ್ಕು ಮತ್ತು ಮಾನವೀಯ ಮೌಲ್ಯಗಳಿಗೆ ಧಕ್ಕೆಯಾಗಲಿದೆ ಎಂಬ ಎಚ್ಚರಿಕೆಯೂ ಈಗ ಪ್ರಬಲವಾಗಿದೆ. ವರದಿ ಇಮ್ರಾನ್ ಮನಿಯಾರ, ನವಕರ್ನಾಟಕ ನ್ಯೂಸ್, ದೇವಲಗಾಣಗಾಪುರ. ಇಲ್ಲಿನ ವಿದ್ಯಾರ್ಥಿಗಳು ಏನ್ ಹೇಳ್ತಾರಪ್ಪ ಅಂದ್ರೆ, ನಮಗೆ ಶೌಚಾಲಯ ಒಂದು 15 ದಿವಸಗಳಲ್ಲಿ ಒಂದು ಸುವ್ಯವಸ್ಥಿತವಾಗಿ ಎಚ್ಚರ ಮಾಡಿ ಕೊಡದಿದ್ದರೆ ನಾವೆಲ್ಲಾ ವಿದ್ಯಾರ್ಥಿಗಳೊಂದಿಗೆ ಕೂಡಿ ಒಂದು ಬೀದಿಗೆ ಇಳಿಬೇಕಾಗುತ್ತೆ ಎಂಬ ಒಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಸಿಗೋಣ.